ಚಿರು ಹೆಂಡತಿ ಆಗೋಳ ಜೊತೆ ಪರಿಚಯದಲ್ಲಿದ್ರೆ ಏನ್ ತಪ್ಪು ಚಿಕ್ಕಮ್ಮ? ಅಲ್ಲ, ಇವಾಗಿಂದಾನೇ ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಮುಂದೆ ಈಸಿ ಆಗತ್ತಲ್ವಾ? ಹೌದು, ಅದಕ್ಕೆ ನಾನು ಬಂದಿದ್ದು. ಅಂದಂಗೆ ನಾವು ನಿಮ್ಮನ್ನ ಚಿಕ್ಕತ್ತೆ ಅಂತ ಕರಿಬೋದಾ? ಅಯ್ಯೋ, ಖಂಡಿತವಾಗ್ಲು ಕರಿಯಮ್ಮ. ನೀನು ನನಗೆ ಚಿಕ್ಕ ಸೊಸೆ ತಾನೇ. ಎಷ್ಟು ಮುದ್ದಾಗಿ ಕಾಣಿಸ್ತೀಯಮ್ಮ. ಇನ್ನೊಬ್ಳು ಸೊಸೆ ಇದ್ಲು, ಸೀದೋಗಿರೋ ದೋಸೆ ತರ. ಚಿಕ್ಕತ್ತೆ, ಡೋಂಟ್ ಬಾಡಿ ಶೇಮ್. ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ ಕ್ಯಾನ್ಸಲ್ ಆಗೋಗ್ತೀರಾ. ಹೌದಮ್ಮ, ಹೌದು. ಹೋದೋಳು ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನೀನು ದಂತದ ಗೊಂಬೆ ತರ ಬಂದಿದ್ದೀಯಲ್ಲ, ಅಷ್ಟು ಸಾಕಮ್ಮ. ಬೇಗ ರೆಡಿ ಆಗು. ಚಿಕ್ಕಮ್ಮ, ಚಿರೋ ರತ್ಕೆನ ಬಿಟ್ಟು ನಿನ್ನನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಿಸ್ ದಿಶಾ, ಸಾರಿ ಮಿಸ್ಸಸ್ ಚಿರಾಗ್. ಮೇಡಮ್, ಇನ್ನು ಮದ್ವೆ ಆಗಿಲ್ವಲ್ಲ? ಇವಾಗ ಆಗ್ತಾಳಲ್ಲ. ದಿಶಾ ಎಲ್ಲಿ ರೆಡಿ ಆದ್ಲಾ? ಸೂಪರ್ ಆಗಿ ರೆಡಿ ಆಗಿದ್ದಾಳಮ್ಮ. ಇನ್ನೇನ್ ಬರ್ತಾಳೆ, ಬರ್ಬೇಕಿತ್ತಲ್ಲ. ಬೇಗ ಬನ್ರಮ್ಮ, ಬನ್ನಿ. You're looking gorgeous. ನೀನು ನಮ್ಮನೆಗೆ ಪರ್ಫೆಕ್ಟ್ ಸೊಸೆ, ನಂತರ ಬ್ಯೂಟಿ ವಿತ್ ಬ್ರೈನ್ಸ್. ಹೌದೌದು, ಇಷ್ಟ ದಿನ ನಮ್ಮ ಮನೇಲಿ ಬ್ಯೂಟಿ ವಿತ್ ಬ್ರೈನ್ ನೀನೊಬ್ಳೇ ಆಗಿದ್ದೆ. ಈಗ ದಿಶಾನು ಸೇರ್ಕೊಂಡ್ಲು. ಸರಿ ಬಾ ಕೂತ್. ನೋಡಿಮ್ಮ, ಚೆನ್ನಾಗಿರೋ ಬ್ರೈಡಲ್ ಮೆಹಂದಿ ಹಾಕಿ. ಓಕೆ, ತುಂಬಾ ಓವರ್ ಆಗಬೇಡ, ಮಿನಿಮಲ್ ಅಂಡ್ ಎಲಿಗೆಂಟ್ ಆಗಿರ್ಲಿ. ಬಟ್ ಚಿರಾಗ್ ನೇಮ್ ಇದ್ದೇ ಇರಬೇಕು. ಅವ್ರಿಗೆ ಹೇಗೆ ಇಷ್ಟನೋ ಹಾಗೆ ಹಾಕಿ. ನೋಡಮ್ಮ, ಒಳ್ಳೆ ಕ್ವಾಲಿಟಿ ತಂದಿದ್ಯಾ ತಾನೆ? ಅಲರ್ಜಿ ಎಲ್ಲ ಆಗ್ಬಾರ್ದು. ದಿಶಾ, ನಿಂಗೆ ಯಾವ ಥರದ್ದು ಬೇಕೋ ಆ ಥರದ್ದೇ ಹಾಕಿಸ್ಕೊ. ನಿಂಗೆ ಊಟ ಬೇಕಾದ್ರೆ ನಾನೇ ಮಾಡಿಸ್ತೀನಿ. ನೋ ಥ್ಯಾಂಕ್ಸ್, ಐ ಕ್ಯಾನ್ ಮ್ಯಾನೇಜ್. ನಾನು ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ನೀವೆಲ್ಲರೂ ಹಾಕ್ಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಹಾಕಿಸ್ಕೊತೀನಿ. ನೀನು ಹಾಕಿಸ್ಕೊ. ಅಬ್ಬಬ್ಬಾ, ಅದ್ಗೆ ನೋಡಿದ್ರ ಈ ಅಲಂಕಾರನ ಎರಡನೇ ಮದುವೆ ಅಂತ ಅನ್ನಿಸ್ತಾನೆ ಇಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಮುಚ್ತೀಯ ಬಾಯ್ನ. ನಾನು ಈಗಾಗಲೇ ಬೇಜಾರಲ್ಲಿದ್ದೀನಿ, ಮತ್ತೆ ಬೇಜಾರು ಮಾಡ್ಬೇಡ ಕಣೆ. ನಿಮ್ಮ ಅಣ್ಣ ಬರೋದ್ ಬಿಟ್ಟು ನಮ್ಮನ್ನು ಕಳಿಸಿ ಏನೋ ಕೆಲಸ ಇದೆ, ಕೇಸ್ ಇದೆ ಅಂತ ಹೋದ್ರು. ನಮಸ್ಕಾರ. ಬೀಗ್ರ ಏನ್ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಇಬ್ಬರೇ ಬಂದ್ರ? ನಮ್ಮ ಅಣ್ಣನ ಅಯ್ಯೋ, ಈ ಮದ್ವೆಗೆ ಬರ್ಬೇಕು ಅಂತಾನೆ ರಜಾ ಹಾಕಿದ. ಆದ್ರೆ ಏನೋ ಸ್ಪೆಷಲ್ ಕೇಸು, ಜಯರಮ್ಮ ನೀನ್ ಬರ್ಲೇಬೇಕು ಅಂತ ಫೋನ್ ಬಂತು. ಅದಕ್ಕೆ ನಮ್ಮ ಅಣ್ಣ ಡ್ಯೂಟಿಗೆ ಹೋದ. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ನಮ್ಮ ಅಣ್ಣ ಬರ್ತಾನೆ. ನಾಳೆ ಬರ್ತಾನೆ? ಖಂಡಿತ ಬರ್ತಾನೆ. ಸರಿ, ಮತ್ತೆ ಬನ್ನಿ. ಎಲ್ಲಾರು ಮೆಹಂದಿ ಹಾಕ್ಸ್ಕೊತಾರೆ, ನೀವು ಹಾಕೊಳ್ಳಂತೆ. ಬನ್ನಿ. ಅದಕ್ಕೆ ಮೆಹಂದಿ ಅಂತ ಹಾಕ್ಸ್ಕೊಳ್ಳೋಣ ಬನ್ನಿ. ಅದಕ್ಕೆ ನೀವು ಹಾಕ್ಸ್ಕೊಳ್ತಿದ್ರ ಪರವಾಗಿಲ್ಲ, ನಾನು ಹಾಕ್ಸ್ಕೊತೀನಿ. ಪ್ಲೀಸ್ ಬನ್ನಿ. ಬನ್ನಿ. ಅಮ್ಮ, ನೀನ್ ನಮ್ಮ ಅತ್ತಿಗೆನ ಅಮ್ಮ ಅಂತ ಕರಿತಿದ್ಯಾ? ಹೌದು, ಇವರು ನನ್ನ ಅಮ್ಮನೇ ಅಲ್ವಾ? ನೋಡು, ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಅಧಿಕಾರ ಇರೋದು ಸ್ವಂತ ಮಕ್ಕಳಿಗೆ ಮಾತ್ರ. ನೀನ್ ಯಾವತ್ತೂ ನಮ್ಮ ದೀಪ ಆಗಕ್ಕೆ ಸಾಧ್ಯನೇ ಇಲ್ಲ.